ನಿನ್ನೆ ನೈಟ್ 2 ಗಂಟೆ ತನಕ ಕಾರ್ತಿಕ ಮಾಡಿ ಮತ್ತೆ ಎಂದಿನಂತೆ ಹೂವರಿಯಕ್ಕೆ ಬಂದಿನ ಹೊಲ್ದಾಗ. ಏನು ತಪ್ಪಿದ್ರೆ ನಮಗೆ ಕೆಲಸ ಮಾತ್ರ ತಪ್ಪಲ್ಲ. ಯಾಕಂದ್ರೆ ರೈತರು ಹಣೆ ಬರ್ನ ಅಷ್ಟೇನು ಮಾಡೋಕ್ಕಾಗಲ್ಲ. ರೈತರು ಭಾಳ ಇಷ್ಟ, ಕೆಲಸ ಮಾಡ್ತಾನೆ ಇರ್ಬೇಕು ದಿನ. ಹೂವರಿಬೇಕ. ನಮ್ಮ ತಮ್ಮನ ಬಂದಲ್ಲ, ಬರ್ತಾನೆ ಇನ್ನೂ ಸ್ವಲ್ಪ ಬಿಟ್ಟು. ಸ್ವಲ್ಪ ಇಬ್ಬನಿ ಬೇತಂದು ಲೇಟಾಗಿ ಬಂದೀವಿ. ಇಲ್ಲ 9 ಗಂಟೆಗೆ ಐತಿ ಹೂವರೆಕ್ಕೆ ಹೋಗಕ್ಕೆ. ನಿನ್ನೆ ಹೂವಿನ ರೇಟ್ 800 ಆಗಿತ್ತಂತೆ. ನಾನೇನು ಹೋಗಿದ್ದಿಲ್ಲ, ಇವರ ಹೋಗಿದ್ರು ತಮ್ಮರು. 1 ಕೆಜಿ ಆಗಿದ್ವಂತೆ. ಇವತ್ತು 1 ಕೆಜಿ ಹೊಸಾದ್ರೆ ಇವತ್ತು ಎಷ್ಟಾಗದ ರೇಟ್ ಗೊತ್ತಿಲ್ಲ. ಒಟ್ಟು ರೇಟ್ ಅಂತೂ ಏಳು ಬೀಳು ಇದ್ದೆ. ಒಂದಿನ 800, ಒಂದಿನ 600 ಇಷ್ಟ. ಅವನು ಅರಿಯೋದು ತಪ್ಪಂಗಿಲ್ಲ. ಹೂವರೆ ದಿನ ಉಳ್ಕೊಂಡೈತಿ. ಅದೇ ಮಾಡೋದು 11 ಗಂಟೆ ಆದ್ಮೇಲೆ ಕರೆಂಟ್ ಬಂತು. ನಿನ್ನೆ ಸಾಯಂಕಾಲ ತನಕ ನಾಸಿತ್ತು. ಅರ್ಧಂಬರ್ಧ ಅಂದರೆ ಇನ್ನೊಂದು ಕಲೆ ಉಳ್ಕೊಂಡೈತಿ. ಅದು ನೋಡಿ ಹಾಸ್ಬಿಡ್ತಾನೆ. ಹಂಗೆ ಹರಿತಾರೆ ನಮ್ಮ ತಮ್ಮ, ನಾವು ಇಬ್ಬರದ್ರ ಹರಿತಾರೆ. ಇನ್ನು ಮುಂಬೈ ತರಿಯೋದು ಅಷ್ಟೇ. ನಾನು ಸ್ವಲ್ಪ ನೀರು ಹಾಸ್ಬಿಡ್ತೇನೆ. ನಮ್ಮ ತಮ್ಮ ಬರೋದು ಲೇಟ್ ಆಗ್ಬಿಡುತ್ತೆ. ಏನೋ ಬಂದು ಹೊಲ್ದಕ್ಕೆ ಬಂದು ಸರಿ ಹೋಗುತ್ತೆ. ಹಾಸ್ಬಿಟ್ರೆ ಸರಿ ಹೋಗತ್ತಿ. ನೀರು ಜೋಳನೆ ಬರುತ್ತಿದೆ. ನೀರು ಜೋಳನೆ ಈ ಕಡೆಯಿಂದ ಹೊಲ ಪೂರ್ತಿ ಹಸದಾಗೈತಿ. ಇದ ಒಂದು ಕಲೆ ಉಳ್ಕೊಂಡೈತಿ. ಇದ್ರಾಗ ಒಂದು ಸಾಲನ ಉಳ್ದತ್ತಷ್ಟೆ. ಇದ್ರಾಗ ಒಂದು ಕಲೆ ಉಳ್ಕೊಂಡಿರೋದು. ಇದನ್ನ ಹಾಸ್ಬಿಟ್ರೆ ಕ್ಲೋಸ್, ಜಲ್ದಿ ಆದಂಗೆ ಆಕೈತಿ. ಇದಾದ ಕೂಡಲೇ ಮ್ಯಾಕ್ ತಿರುಗಿದ್ರತ್ತು. ರಾಗಿ ಹೊಲಕ್ಕೆ ನೀರು ಬಿಡೋದಲ್ಲ ಆಗೋತ್ತು, ಕಂಪ್ಲೀಟ್ ಆಯ್ತು. ರಾಗಿ ಹೊಲಕ್ಕೆ ಏನು ಬಿಡೋದಾಯ್ತು. ಈಗ ಹಂಗೆ ಕನಕಾಂಬ್ರಿ ಬಿಟ್ಕಣಿ ಅದೇ ನೀರು ಬರೋಕೈತವ. ಇದಕ್ಕೊಂದು ಹಾಯಿಸ್ಬಿಟ್ರೆ ಇವತ್ತಿಂದು ಕ್ಲೋಸಿಂಗ್. ನೀರು ಬಿಡೋದಾಯ್ತು, ರಾಗಿ ಹೊಲಕ್ಕೆ ಬಿಡೋದಾಯ್ತು, ಕನಕಾಂಬ್ರಿ ಬಿಡೋದಾಯ್ತು. ಈಗ ಮನೆ ಕಡೆಗೆ ಹೋಗೋದಷ್ಟೇ. ಟೈಮಲ್ಲೇ 1:30 ಆಗೈತಿ. ಹೋಗಿ ಮನೆಗೆ ಹೋಗಿ ಒಟ್ಟು ಗಿಡ ತಗೊಂಡು ಸ್ವಲ್ಪ ರೆಸ್ಟ್ ಮಾಡಿಬಿಡ್ತಾನೆ ಮರ. ನಿನ್ನೆ ರಾತ್ರಿ ನಿದ್ಕೊಂಡು ಹಂಗೈತಿನ. ಫಸ್ಟ್ ಹೋಗ್ಬೇಕು. ಅಯ್ಯಪ್ಪ, ಚೋಡವಂಗೆ ಕಾರ್ತಿಕ್. ನಾನು ಅಪ್ಪಾಜಿ ಬಂದೇವು ಚೋಡವಂಗೆ ಕಾರ್ತಿಕ್ ಹಚ್ಚಕ್ಕೆ. ಕತ್ಲಕ್ಕೆ ಸರಿ ಹೋಗಲ್ಲ ಅಂದು ಇವಾಗ ಬಂದವು ಅದಕ್ಕೆ. ಎಕಡೆ ಗಿಟ್ಟಾರ ನೋಡು ಪ್ರಣತಿಗಳು. ಒಂದು 2 ದಿವಸ ಸಾಕು ನೋಡಿ. ಇವತ್ತು ಹಚ್ತಾರಂತ ಗೊತ್ತಲ್ಲ ಅವ್ರಿಗೆ. ಅಂದ್ರೆ ಈಗ ಬಂದು ಹುಡುಕ್ತಾರಂಗಲ್ಲ, ಏನು ಹಚ್ಚಾರ ಇಲ್ಲ ಯಾರಿಗೆ ಗೊತ್ತು. ಇವತ್ತು ಹಚ್ತಾರ ಯಾರಿಗೆ ಗೊತ್ತ ಬಂದು. ಇವತ್ತು ತಳಪ ಹಚ್ಚೋದು, ಇವತ್ತು ಹಚ್ಚೋದು. ಮತ್ತು ಪ್ರಣತಿಗಳು ಇಲ್ಲ ಅಂದ್ರೆ ಇಲ್ಲೊಂದು ಐತಪ್ಪ ಪುಣ್ಯಾಗ. ಈ ಕಡೆಗೆ ಈ ಕಡೆಗೆ ಇಲ್ಲ ನೋಡಿ. ಈ ಕಡೆ ಬಳೆ ಬರೋದು ಒಳಗೆ ಏನಾರು ಇಟ್ಟಾರ ಹಂಗ ಎಲ್ಲ ಒಣ ಮಾಡ್ಯಾರ. ಏನಪ್ಪ ಇದ್ರಾಗೂ ಇಲ್ಲ. ಕಡಿಪಟ್ನಿಲ್ಲ ಐತೆ. ನಾವು ಅಂತ ನಿಮ್ಬಿಡು ಒಳಗೆ ಹೋಗ್ಬೋದಲ್ಲ. ಆತಿತ್ತಲ್ಲ. ನಮ್ಮವ್ವ ನಮ್ಮ ತಾಯಿ ಎಲ್ಲರನ್ನ ಕಾಪಾಡವ. ಬರ್ಪ. ಚೌಡವನ್ ಕಾರ್ತಿಕ್ ಹಚ್ಚೋದು ಮುಗೀತಿಲ್ಲಿ. ಊರಾಗ ದುರ್ಗವನ್ ಕಾರ್ತಿಕ್ ಹೋಗಕ್ಕೆ ಬರ್ಪ. ಇಲ್ಲಿಂದ ಮುಗೀತಲ್ಲ ಸದ್ಯ. ಎದುರುಗಡೆ ಎಲ್ಲ ಹನುಮಪ್ಪ ಗೆಡೆ ಹಿಡ್ದಾತು, ಚೌಡವ ಗೆಡೆ ಹಿಡ್ದಾತು. ಲೆಟ್ಸ್ ಗೋ. ಇರ್ಲಿ ಬಿಡಪ್ಪ, ಗಾಳಿಗೆ ಆರ್ತದಂತಲೇ. ಹಾಂ ಗಾಳಿಗೆ ಆರದಪ್ಪ. ದೀಪ ಇರ್ತಾವ. ಬಾಬಾ ಯಾರು ಹಚ್ಚೋಗ ನೋಡಪ್ಪ. ಮುಂಚೆ ನಮಗೇನು ಮುಂಚೆ ಹಚ್ಚಾರ ಅಂತ ಅದಕ್ಕೋಬೇಕಂದ್ರೆ. ಹಾಂ ಹಂಗಾದ ಮುಂದೆ ಬಂದು ನಂಗಾರ ಬಾಬಾ ಮಗ್ಗಿ ಅಂತ ಕರ್ಕೊಂಡು ಬನ್ನಿ. ಇಟ್ಟದ್ನ ಟೈಮ್ ಆಗತ್ತೆ ಬಾರಪ್ಪ. ಹಾಂ ದುರ್ಗಮ್ಮಗ ಗಂಟಿಗೆ ಕೊಡ್ತೀವಂತ ಬೇಡ್ಕೊಂಡಿರ್ತಂದು ನಮ್ಮಪ್ಪ. ಅದಕ್ಕೋಸ್ಕರ 1,000 ರೂಪಾಯಿ ಗಂಟಿ ತಗೊಂಬಂದು ಇವತ್ತು ಹೋಗಿ ದುರ್ಗಮ್ಮ ಗುಡಿಗೆ ಹಾಕ್ತೀವಿ. ಅವು ಒಲೆ ಹೋಗೈತಿ. ಈಗ ನಮ್ಮ ತಮ್ಮ ಬರ್ತಾನೆ, ಗಾಡಿಯಾಗ ಹೋಗ್ತೀವಿ ನಾವು ಕೂಡ. ಹೋಗಿ ಸ್ವಲ್ಪ ಗಂಟಿನ ಹಾಕಿ ಅವನ ಹೆಸರು ಹೇಳಿ, ದುರ್ಗವನ ಹೆಸರು ಹೇಳಿ ಬರೋದು ಪೂಜೆ ಮಾಡ್ಕೊಂಡು. ನಾವು ಈ ಕ್ರೌಡ್ನಾಗ ಹೋದಾರ ಬಿಡ ಒಳಕದೆ. ಗಂಟೆ ಕೊಟ್ಟು ಬರೋದು ಆತಲ್ಲಪ್ಪ ಕೆಲಸ. ಎಲ್ಲ ಬೇಡ್ಕೊಂಡಿದ್ದಲ್ಲ ಆತಲ್ಲ.
ಕಥ ಕೆಟ್ಟದ್ದ ಕಥ ಎಲ್ಲ ದುರ್ಗ ಹೋಗ್ಬಿಟ್ಟದೆ. ಉಣ್ಣಕ್ಕೆ ಏನು ಮಾಡ್ಯಾವ? ಅನ್ನ ಸಾಂಬಾರ್. ಓಕೆ.